ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ಭರತ್ ಭೂಷಣ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಯಾರೆಲ್ಲ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ, ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈಗ? ಸಂಪತ್, ಖಂಡಿತವಾಗ್ಲೂ ಜಮ್ಮು ಕಾಶ್ಮೀರಕ್ಕೆ ಏನು ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಭರತ್ ಭೂಷಣ್ ಅವರು ಗುಂಡಿಗೆ ಬಲಿಯಾಗಿರ್ತಾರೆ, ಉಗ್ರರ ಗುಂಡಿಗೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ ಜಾವ ಒಂದು 5:30 ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವರ ಮೃತದೇಹ ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಕುಟುಂಬಸ್ಥರು ಅಲ್ಲೇ ಹಾಜರು ಕೂಡ ಇದ್ದರು. ಪತ್ನಿ ಮತ್ತು ಮಗುವಿನೊಂದಿಗೆ ಅವರು ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಉಗ್ರರ ಗುಂಡೇಟಿಗೆ ಅವರು ಬಲಿಯಾಗಿರುವಂಥದ್ದು. ಸದ್ಯಕ್ಕೆ ಮತ್ತಿಕೇರಿಯ ನಿವಾಸದ ಬಳಿ ಬೆಳಗ್ಗಿನಿಂದಲೂ ಕೂಡ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು, ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಬಂದು ಅವರ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. CM ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಗವರ್ನರ್ ತಾವರ್ಚಂದ್ ಗೆಹ್ಲೋಟ್ ಅವರು, ಸಂಸದರಾದಂತಹ ಮಂಜುನಾಥ್ ಅವರು, BY ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ, R ಅಶೋಕ್, ಇನ್ನೂ ಅನೇಕ ಗಣ್ಯಾತಿ ಗಣ್ಯರು, DK ಸುರೇಶ್ ಆದಿಯಾಗಿ ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಪಾರ್ಥಿವ ಶರೀರಕ್ಕೆ ನಮನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಗ್ರರ ಅಟ್ಟಹಾಸ ಏನಿದೆ ಅದನ್ನು ನಿರ್ಮೂಲನೆ ಮಾಡಬೇಕು ಮತ್ತು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳೇನಿದೆ ಅದರ ಬಗ್ಗೆಯೂ ಕೂಡ BY ವಿಜೇಂದ್ರ ಮಾತನಾಡ್ತಾ ಇದ್ರು. ಇನ್ನು ಕುಟುಂಬಸ್ಥರ ಒಂದು ಆಕ್ರಂದನ ಏನಿದೆ ಅದು ಬೆಳಗಿನಿಂದಲೂ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಅವರ ತಂದೆ, ತಾಯಿ, ಬಂಧು ಬಳಗ ಎಲ್ಲರೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಅವರ ಕುಟುಂಬಸ್ಥರಿಗೆ ಎಲ್ಲ ನಾಯಕರು ಕೂಡ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ R ಅಶೋಕ್ ಆದಿಯಾಗಿ ಅನೇಕ ಗಣ್ಯಾತಿ ಗಣ್ಯರು ಆ ಮಗುವನ್ನು, ಅಂದರೆ ಮಗುವಿನ ಮುಖವನ್ನು ನೋಡಿ ಅವರು ಕೂಡ ಕಣ್ಣಲ್ಲಿ ನೀರು ತೆಗೆದುಕೊಂಡು ಬಂದರು. ಅದೇ ರೀತಿಯಾಗಿ ಇಲ್ಲಿರುವಂತಹ ಅವರ ತಾಯಿ ಆಗಿರಬಹುದು, ತಮ್ಮ ಆಗಿರಬಹುದು, ತಂದೆ ಆಗಿರಬಹುದು, ಅದೇ ರೀತಿಯಾಗಿ ಹೆಂಡತಿ, ಅತ್ತೆ, ಮಾವ, ಇಡೀ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ರಾಜಕೀಯ ನಾಯಕರು. ಇವತ್ತು 2 ಗಂಟೆಯ ನಂತರ, ಅಂತಂದರೆ ಸರಿಸುಮಾರು ಒಂದು 3 ಗಂಟೆ ಸುಮಾರಿಗೆ ಹೆಬ್ಬಾಳದ ಹಿಂದೂ ಸ್ಮಶಾನ ಏನಿದೆ ಆ ಒಂದು ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುತ್ತೆ. ಸದ್ಯಕ್ಕೆ ನಾನು ಭರತ್ ಭೂಷಣ್ ಅವರ ಮನೆ ಮುಂದೆ ನಿಂತ್ಕೊಂಡು ಈ ಒಂದು ಲೈವನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಭರತ್ ಭೂಷಣ್ ಅವರು ಸಾಕಷ್ಟು ಲವಲವಿಕೆಯಿಂದ ಇದ್ದಂಥವರು, ಅದೇ ರೀತಿಯಾಗಿ ಏರಿಯಾದಲ್ಲಿ ಸಾಕಷ್ಟು ಓಡಾಡ್ಕೊಂಡಿದ್ದಂಥವರು ಮತ್ತು ಎಲ್ಲರೂ ಜೊತೆನೂ ಕೂಡ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಂಥವರು. ಅದೇ ರೀತಿಯಾಗಿ ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಂಥವ್ರು. ಇಲ್ಲಿ ಬಂದಿರುವಂತಹ ಆಲ್ಮೋಸ್ಟ್ ಎಲ್ಲ ಜನರಿಗೂ ಕೂಡ ತುಂಬ ಆತ್ಮೀಯವಾಗಿದ್ದಂಥವ್ರು. ಅವರ ಸಂಬಂಧಿಕರಾಗಿರಬಹುದು, ಅವರ ಸ್ನೇಹಿತರಾಗಿರಬಹುದು ಮತ್ತು ಅವರ ಕೆಲಸ ಮಾಡ್ತಾ ಇದ್ದ ಕಂಪನಿ ಆಗಿರಬಹುದು. ಮತ್ತು ಏನು ಭರತ್ ಭೂಷಣ್ ಅವರ ಹೆಂಡತಿ ಏನಿದ್ದಾರೆ ಅವರು ವೈದ್ಯರಾಗಿರೋದ್ರಿಂದ ಅವ್ರಿಗೂ ಕೂಡ ಸಾಕಷ್ಟು ಸ್ನೇಹಿತರಿದ್ದಾರೆ. ಅವರು ಕೂಡ, ಅವರ ಸ್ನೇಹಿತರು ಕೂಡ ಬಂದು ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಉಗ್ರರ ಗುಂಡಿನ ದಾಳಿಗೆ ಬಲಿಯಾಗಿ ಒಂದು ಜೀವ, ಏನು 2-3 ಜೀವಗಳು ಕರ್ನಾಟಕದಲ್ಲೂ ಕೂಡ ಹೋಗಿರುವಂಥದ್ದು, 26ಕ್ಕೂ ಹೆಚ್ಚು ಮಂದಿ ದೇಶಾದ್ಯಂತ ಮೃತಪಟ್ಟಿದ್ದಾರೆ. ನಿಜವಾಗಲೂ ಕೂಡ ಇದು ಇಂತಹ ಒಂದು ಉಗ್ರರ ಕೃತ್ಯ ಏನಿದೆ ಅದು ನಿರ್ಮೂಲನೆ ಆಗಬೇಕು ಮತ್ತು ಉಗ್ರರ ಸದೆಬಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತಹ ಜನ ಏನಿದ್ದಾರೆ, ಇಲ್ಲಿರುವಂತಹ ಭರತ್ ಭೂಷಣ್ ಅವರ ಒಂದು ಕುಟುಂಬ ಏನಿದೆ ಅವರು ಆಗ್ರಹಿಸ್ತಾ ಇರುವಂಥದ್ದು. ಇನ್ನು ಮಧ್ಯಾಹ್ನ 3 ಗಂಟೆಯ ನಂತರ ಆ ಒಂದು ಹೆಬ್ಬಾಳದ ರುದ್ರಭೂಮಿ ಏನಿದೆ ಅಲ್ಲಿ ಒಂದು ಪ್ರೊಸೀಜರ್ ಏನು ನಡೆಯುತ್ತೆ ಅವೆಲ್ಲವೂ ಕೂಡ ನಡೆಯುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತರು, ಚಿರಪರಿಚಿತರು ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥದ್ದು. ಇದೀಗ ಮತ್ತೊಂದು ಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಾಜಿ ಸಚಿವರು ಮತ್ತು BJP ನಾಯಕರಾದಂತಹ ಅಶ್ವಥ್ ನಾರಾಯಣ್ ಅವರು ಇದೀಗ ತಾನೇ ಒಂದು ಭರತ್ ಭೂಷಣ್ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಭರತ್ ಭೂಷಣ್ ನಿವಾಸದ ಬಳಿ ಬಂದಿರುವಂಥದ್ದು. ಅವರಿಗೆ ಭರತ್ ಭೂಷಣ್ ಅವರ ಕುಟುಂಬಸ್ಥರು ಮಾತನಾಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕುಟುಂಬಸ್ಥರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಾಂತ್ವನ ಕೂಡ ಹೇಳಿದ್ದಾರೆ. BJP, ಕಾಂಗ್ರೆಸ್, JDS ಹೀಗೆಯೇ ಎಲ್ಲ 3 ಪಕ್ಷಗಳ ನಾಯಕರು ಭರತ್ ಭೂಷಣ್ ಅವರ ಒಂದು ಕುಟುಂಬದ ನೋವಿನಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇದ್ದೇವೆ. ಉಗ್ರರ ಕೃತ್ಯ ಏನಿದೆ ಅದು ಕಂಪ್ಲೀಟಾಗಿ ಅವರನ್ನು ಸದೆಬಡಿಯುವಂತಹ ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಆ್ಯಂಗಲ್ನಲ್ಲೂ ಕೂಡ ಮಾತನಾಡ್ತಾ ಇರುವಂಥದ್ದು. ಸ್ವತಃ ಭರತ್ ಈಗ ಅವರನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಂಪ್ಲೀಟಾಗಿ ಇಲ್ಲಿರುವಂತಹ ಸಿಚುವೇಶನ್ ಏನಿದೆ ಅದು ಯಾರಿಗೂ ಕೂಡ, ಯಾರ ಜೀವನದಲ್ಲೂ ಕೂಡ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುವಂಥದ್ದು. ಯಾಕಂತಂದರೆ ಮನೆಯಲ್ಲಿ ತಾಯಿ, ತಂದೆ ಇಬ್ಬರಿಗೂ ಕೂಡ ಆರೋಗ್ಯದಲ್ಲಿ ಹುಷಾರಿಲ್ಲ. ಅದನ್ನು ಹೊರತುಪಡಿಸಿ ಈಗ ಮಗ ಈ ರೀತಿಯಾಗಿ ಮೃತಪಟ್ಟಿರುವಂಥದ್ದು ಯಾವ ತಂದೆ ತಾಯಿಗೂ ಕೂಡ ಬರಬಾರ್ದು. ಪುತ್ರಶೋಕಂ ನಿರಂತರಂ ಅಂತ ಏನು ಹೇಳ್ತಾರೆ ಅದು ಕೊನೆಯವರೆಗೂ ಕೂಡ ನಿರಂತರವಾಗಿರುತ್ತೆ. ಸದ್ಯಕ್ಕಂತೂ ಅನೇಕ ರಾಜಕೀಯ ಗಣ್ಯರು ಏನು ಬರ್ತಾ ಇದ್ದಾರಲ್ಲ ಮನೆ ಕಡೆ, ಅವರೆಲ್ಲರೂ
ಎಲ್ಲರೂ ಕೂಡ ಕುಟುಂಬದ ಒಂದು ದುಃಖ ಏನಿದೆ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಭರತ್ ಭೂಷಣ್ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದರು, ಇವತ್ತು ಮಧ್ಯಾಹ್ನ 2 ಅಥವಾ 3 ಗಂಟೆ ಸುಮಾರಿಗೆ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.